ಕೋಟಿ ಸ್ಯಾಂಡಲ್ವುಡ್ ನಲ್ಲಿ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿರುವಂತಹ ಸಿನಿಮಾ ನಮಗೆಲ್ಲ ಗೊತ್ತು. ಡಾಲಿ ಧನಂಜಯ್ ಅಭಿನಯಿಸಿರುವಂತಹ ಸಿನಿಮಾ ಬಹಳ ಮುಖ್ಯವಾಗಿ ಈ ಸಿನಿಮಾಗೆ ನಿರ್ದೇಶನ ಮಾಡಿರುವವರು ಪರಮೇಶ್ ಗುಂಡ್ಕಲ್. ಸೊ ಕನ್ನಡ ಕಿರುತೆರೆ ಲೋಕದಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದವರು, ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಚಾಪನ್ನ ಒತ್ತಿರುವಂತವರು. ಸೊ ಮೊದಲ ಬಾರಿಗೆ ಕೋಟಿ ಸಿನಿಮಾದ ಮೂಲಕ ನಿರ್ದೇಶಕರಾಗಿದ್ದಾರೆ. ಸೊ ಏನು ಯಾವ ವಿಚಾರಕ್ಕೆ ಈ ಒಂದು ಕಂಟೆಂಟ್ ಅವರಿಗೆ ಟ್ರಿಗರ್ ಆಯ್ತು, ಇದನ್ನು ಯಾಕೆ ನಿರ್ದೇಶನ ಮಾಡಬೇಕು ಅಂತ ಅನಿಸ್ತು? ಸೊ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಪರಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಕೋಟಿ ಒಂದು ವಿಭಿನ್ನ ಟೈಟಲ್ ನಲ್ಲಿ ಬರ್ತಾ ಇರುವಂತಹ ಸಿನಿಮಾ, ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಕೋಟಿ ಅಂದ್ರೆ ಹಣ ಅನ್ನೋದು ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ನಮ್ಮ ಏನು ಸಮಾಜದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಕೋಟಿ ಏನು ಆಕ್ಚುಲಿ ಏನು? ಕೋಟಿ ಅಂದ್ರೆ ಒಂದು ಪಾತ್ರ, ನಿಯತ್ತಲ್ಲಿ ಬದುಕಕ್ಕೆ ಇಷ್ಟಪಡ್ತಾ ಇರುವ ಕೋಟಿ ಅನ್ನೋ ಹುಡುಗನ ಪಾತ್ರ ಅದು ಮೊದಲನೇದು. ಅವನ ಆಸೆ ₹1,00,00,000 ಮಾಡ್ಬೇಕು ಅನ್ನೋದು, ಅದನ್ನ ನಿಯತ್ತಿಂದಲೇ ಮಾಡ್ಬೇಕು. ಸೊ ಹಂಗೂ ಕೋಟಿ ಬರ್ತಾಗುತ್ತೆ. ಕೋಟಿ ಅನ್ನೋದು ದುಡ್ಡಿಗೆ ಸಂಬಂಧಪಟ್ಟ ಸಿನಿಮಾ. ಸೊ ಇದೆಲ್ಲ ಸೇರಿ ಕೋಟಿ. ನಿಮ್ಮೊಳಗೆ ಒಬ್ಬ ನಿರ್ದೇಶಕ ಹುಟ್ಟಿದ್ದು ಹೇಗೆ? ಅಂದ್ರೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ, ಒಬ್ಬ ಬಿಸ್ನೆಸ್ ಇದ್ದಾಗಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ವಿ, ಬಟ್ ಸಿನಿಮಾ ನಿರ್ದೇಶಕ ಆಗುವಂತಹ ಆಲೋಚನೆ ನಿರ್ದೇಶಕ ಇನ್ನು ಹುಟ್ಕೊಂಡಿದ್ದಾನೋ ಇಲ್ವೋ ಅದು 14ನೇ ತಾರೀಕು ತೀರ್ಮಾನ ಆಗ್ಬೇಕು ನನ್ನ ಪ್ರಕಾರ. ಮುಖ್ಯವಾಗಿ ನಾನು ಹಂಗೆ ನೋಡೋದೇ ಇಲ್ಲ. ಇದನ್ನ ಏನ್ ನೋಡ್ತೀನಿ ಅಂದ್ರೆ, ನನಗೆ ಕತೆ ಹೇಳ್ಬೇಕು, ನನಗೇನೋ ಹೇಳ್ಬೇಕು, ಹಂಗೆ ಒಂದು ಕತೆಗಾರ ಹುಟ್ಕೊಂಡಿದ್ದಾನೆ. ಆಕ್ಚುಲಿ ಈಗಲೂ ಕತೆಗಾರನೇ ಇರೋದು, ಅದು ನಿರ್ದೇಶಕ ಆಗಿದಾನೋ ಇಲ್ವೋ ಗೊತ್ತಿಲ್ಲ ನನಗೆ. ಒಬ್ಬ ಕತೆ ಹೇಳುವ ಒಂದ್ ಮನ್ಸಿದೆ, ಅದು ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ಯಾವ ಹಂತದಲ್ಲಿ ಹುಟ್ಕೊಳ್ತು ಅಂತ ಕೇಳಿದ್ರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಲೈಫು, ಅದರಲ್ಲಾಗುವ ಏರಿಳಿತಗಳು, ಅದನ್ನ ಏನೋ ಹೇಳ್ಬೇಕು, ಮತ್ತೊಬ್ಬರಿಗೆ ಅದನ್ನ ನಾನು ತಿಳಿಸ್ಬೇಕು ಅನ್ನೋ ಆಸೆ, ಅದರಿಂದ ಹುಟ್ಕೊಂಡಿರೋದು ಕತೆ. ನೀವು ವಾಹಿನಿಯಲ್ಲಿ ಬಹಳಷ್ಟು ಕಥೆಗಳನ್ನ ಕೇಳ್ತೀವಿ, ಸೀರಿಯಲ್ ಕಥೆಗಳಲ್ಲಿ ಬೇರೆ ಬೇರೆ ರೀತಿ ಗುರುತಿಸ್ಕೊಂಡಿದ್ದೀವಿ. ಈ ಕತೆ ಯಾವಾಗ ಹುಟ್ಟಿದ್ದು? ಕೋಟಿ ಅಂದ್ರೆ ಈ ಕಥೆಯನ್ನು ನಾನು ಸಿನಿಮಾ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಏನ್ ಪ್ರಮುಖವಾಗಿ ಜೀವನವೇ ಟ್ರಿಗರ್ ಮಾಡಿರೋದು, ಲೈಫೇ ಟ್ರಿಗರ್ ಮಾಡಿರೋದು. ಒಂದು ಪಾಯಿಂಟ್ ಅಂತ ಏನಿಲ್ಲ. ಒಂದು ಪಾಯಿಂಟ್, ಈಗ ಒಂದು ಕತೆ ಅಂತ ಹೇಳಕ್ ಹೋಗುವಾಗ ಇಡೀ ಲೈಫ್ ಅನ್ನು ಹೇಳಕ್ಕಾಗಲ್ಲ. ಯಾವ್ದೋ ಒಂದು ಪಾಯಿಂಟ್ ಅನ್ನು ನಾನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಂಗೆ ಆಯ್ಕೆ ಮಾಡ್ಕೊಂಡೆ ಹೊರತಾಗಿ ಇಡೀ ಲೈಫೇ ಇದನ್ನ ಇನ್ಸ್ಪೈರ್ ಮಾಡಿರೋದು. ಅಂದ್ರೆ ನಾನು ಬದುಕಿರುವ ಜೀವನ, ನಾನು ನೋಡಿರುವ ಜೀವನ, ಅದೇ ಒಂದು ಕಥೆಯನ್ನ ಹುಟ್ಟಿಸುತ್ತೆ. ಹಂಗೆ ಹುಟ್ಕೊಂಡಿದ್ದು ಈ ಕಥೆ. ಅಶೋಕ್ ಓಕೆ, ನೀವು ಅವಾಗಲೇ ಪ್ರಶ್ನೆಯಲ್ಲಿ ಹೇಳ್ತೀವಿ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಕನೆಕ್ಟ್ ಮಾಡ್ಕೊಂಡು ಹೇಳಿ, ಅದು ನನಗೆ ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಬಹಳಷ್ಟು ಜನರ ಜೀವನದಲ್ಲಿ ಆ ಥರದ ಘಟನೆಗಳಾಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಒಂದು 500 ಸಿಕ್ಕಿದ ಒಂದು ವಿಚಾರ, ಅದು ಈ ಕಥೆ ಹುಟ್ಟಲಿಕ್ಕೆ ಒಂದು ಇನ್ಸ್ಪೈರಿಂಗ್ ಪಾಯಿಂಟ್ ಆಯ್ತು. ಇಲ್ಲ, ದುಡ್ಡು ಸಾಕಷ್ಟು ಅಳಿಸಿದೆ ನನ್ನ, ದುಡ್ಡು ಸಾಕಷ್ಟು ಕಾಡ್ತಿದೆ ನನ್ನ ಅಂತಿಲ್ಲ. ಸೊ ಅದು ಪ್ರತಿಯೊಬ್ಬರಿಗೂ ಆಗತ್ತೆ. ಅಂದ್ರೆ ಗಳಿಕೆ ಅನ್ನೋದು ಎಸ್ಪೆಷಲಿ ನಮ್ ತರದ ಹಳ್ಳಿಗಳಿಂದ ಬಂದಿರುವ ಅವರಿಗೆ ಬೆಂಗಳೂರಲ್ಲಿ ಬದುಕುವಾಗ ಗಳಿಕೆ ಒಂದು ದೊಡ್ಡ ಸವಾಲು. ಸೊ ಆ ಸವಾಲು ಅನೇಕ ಅನುಭವಗಳನ್ನು ಕೊಟ್ಟಿದೆ. ಆ ಅನುಭವಗಳಿಂದ ಕೋಟಿಯಾಗಿದೆ. ಸೊ ಧನಂಜಯ್ ಯಾಕೆ ಈ ಕಥೆ? ಯಾಕಂದ್ರೆ ಬಹಳಷ್ಟು ಆಯ್ಕೆಗಳಿರುತ್ತೆ. ಒಬ್ಬ ಬರಹಗಾರರಾಗಿ ಅಥವಾ ಒಬ್ಬ ನಿರ್ದೇಶಕನಾಗಿ ಒಂದು ಕಥೆಯನ್ನು ಇಟ್ಕೊಂಡು ಕೂತಾಗ ತುಂಬಾ ಆಯ್ಕೆಗಳು. ಒಬ್ಬ ನಟ ಬೇಕು. ನಾನು ಮೊದಲನೆಯ ಸಲ ನಿರ್ದೇಶನ ಮಾಡ್ತಾ ಇರೋದು. ನನಗೆ ನಾನು ಪಾತ್ರದ ಬಗ್ಗೆ ಬೇಕಾದ್ರೆ 1 ಗಂಟೆ ಮಾತಾಡ್ಬಲ್ಲೆ ನಿಮ್ಗೆ. ಆದ್ರೆ ಈ ತರ ಆಕ್ಟ್ ಮಾಡಿ ತೋರ್ಸು ಅಂದ್ರೆ ನನಗೆ ಅದು ಆಗದೆ ಇರುವ ಕೆಲಸ, ಅಥವಾ ನಾನು ಆಕ್ಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸಲ್ಲ. ಅದನ್ನ ನಾನು ಕೊಟ್ಟಿರುವ ಇನ್ಫಾರ್ಮೇಶನ್ ಅನ್ನ ನೋಡಿ ಒಬ್ರು ಅದನ್ನ ಆಕ್ಟ್ ಮಾಡ್ಬೇಕು. ಅದಕ್ಕೆ ಒಬ್ಬ ಪ್ರತಿಭಾವಂತ ಕಲಾವಿದ ಬೇಕು. ನನ್ ಕೆಲಸ ಕಡಿಮೆ ಮಾಡ್ಕೋಬೇಕಲ್ವಾ, ಅದು ಬಹಳ ಮುಖ್ಯ ಐತಿ. ಸೊ ಆ ಕಾರಣಕ್ಕೆ ಧನಂಜಯ್ ತರದ ಕಲಾವಿದ ಇದ್ರೆ ನನಗೆ ಕೆಲಸವೇ ಇಲ್ಲ. ಅವರಿಗೆ ಪಾತ್ರದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರಾಯ್ತು. ಅಭಿಜಾತ ಕಲಾವಿದ, ಅತ್ಯಂತ ಪ್ರತಿಭಾವಂತ, ಪ್ರತಿಭೆ ಮತ್ತು ರಿಲೆಂಟ್ಲೆಸ್ ಕಮಿಟ್ಮೆಂಟ್, ಇದರ ಒಂದು ಕಾಂಬಿನೇಷನ್. ಧನಂಜಯ್ ಒಂದು ಟ್ಯಾಲೆಂಟ್ ಮತ್ತು ರಿಲೆಂಟ್ಲೆಸ್ ಕಮಿಟ್ಮೆಂಟ್, ಇದು ಎರಡು ಬೇಕಾಗತ್ತೆ ಒಂದು ಸಿನಿಮಾ, ಒಂದು ಕೆಲಸದಲ್ಲಿ ಮುಂದೆ ಬರೋಕೆ. ಅದು ಒಂದು ಕಾಂಬಿನೇಷನ್ ಅವರು. ಸೊ ನನ್ನ ಕೆಲಸ ಸುಲಭ ಮಾಡ್ಕೊಳಕ್ಕೆ ನಾನು ಧನಂಜಯ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದು. ಇದನ್ನ ಬಹಳ ನೇರವಾಗಿ ನಿಮ್ಮ ಹತ್ರ ಒಪ್ಕೋತಾ ಇದ್ದೀನಿ. ಅಂಡ್ ಅವ್ರು ಈ ಪಾತ್ರಕ್ಕೆ ಹೊಂದುತ್ತಾ ಇದ್ರು. ಅವರೊಬ್ರು ಸ್ಟಾರು, ಅವರಿಗೆ ಜನರನ್ನ ಥಿಯೇಟರ್ ಕರ್ಕೊಂಡ್ ಬರುವ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಆ ಕಾರಣಕ್ಕಾಗಿ ಧನ್ಯವಾದ. ಸೊ ಇವತ್ತಿನ ಸಂದರ್ಭದಲ್ಲಿ
ಸಿನಿಮಾ ಬಂದ ಮೇಲೆ ಜನ ಹೇಗೆ ಸ್ವೀಕರಿಸ್ತಾರೆ ಡಿಫ್ರೆಂಟ್ ಬಂದ ನಂತರ. ಬಟ್ ನೀವು ಒಬ್ಬ ನಿರ್ದೇಶಕರಾಗಿ ನಿಮ್ಮ ತಲೆಯಲ್ಲಿ ಕಥೆ ಇದ್ದಾಗ ನಿಮ್ಮ ವಿಜುವಲೈಸೇಷನ್ ಇರುತ್ತೆ, ಈ ರೀತಿ ಕಥೆಯನ್ನು ಈ ರೀತಿಯಾಗಿ ಕಟ್ಟಿಕೊಡ್ತೀವಿ. ಸಿನಿಮಾ ಕಂಪ್ಲೀಟ್ ಆಗಿದೆ, ಒಂದು ಸಲ ಫಸ್ಟ್ ಪ್ರಿಂಟ್ ಸಿನಿಮಾ ನೀವೇ ಮಾಡಿರುವಂಥ ಸಿನಿಮಾ ನೋಡುವಾಗ ನಿಮಗೆ ನೀವು ಎಷ್ಟು ಮಾರ್ಕ್ಸ್ ಅಂದ್ರೆ ನಾನು ಅಂದ್ಕೊಂಡಿದ್ದನ್ನ ಸ್ಕ್ರೀನ್ ಮೇಲೆ ತಂದಿದ್ದೀನಿ ಫಸ್ಟ್ ನೀವೊಂದು ಇದನ್ನೇ ಹಿಡ್ಕೊಂಡಿದ್ರಿ, ಇಲ್ಲೂ ಇದನ್ನೇ ಹಿಡ್ಕೊಂಡಿದ್ದೀರಾ. ನನ್ನ ಸಿನಿಮಾವನ್ನ ನಾನು ಆಬ್ಜೆಕ್ಟಿವ್ ಆಗಿ ನೋಡಕ್ ಆಗತ್ತೆ ಅಂತ ನನ್ಗೆ ಅನ್ಸಲ್ಲ. ಆಬ್ಜೆಕ್ಟಿವ್ ಆಗಿ ನೋಡಕ್ ಒದ್ದಾಡಿದ್ದೀನಿ ನಾನು. ಅಂಡ್ ಮೊದಲನೇ ಸ್ಕೆಡ್ಯೂಲ್ ಮುಗಿಸ್ಕೊ ಬಂದಾಗ ನನ್ನನ್ನೇ ನಾನು ಬೈಕೊಂಡಿದ್ದೆ. ನನ್ನ ತಲೆಯಲ್ಲಿ ನಡೆದಿರುವ ಸಿನಿಮಾ ಬೇರೆ, ನಾನು ಶೂಟ್ ಮಾಡ್ತಾ ಇರುವ ಸಿನಿಮಾ ಬೇರೆ ಅಂತ ತುಂಬಾ ಒದ್ದಾಟ ಆಗಿದೆ. ಕೊನೆಗೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ನಾನು ಓದಿದಾಗ ಬೇರೆಯವರ ಇಂಟರ್ವ್ಯೂಗಳನ್ನು ನೋಡಿದಾಗ ಅರ್ಥ ಆಗಿದ್ದೇನು ಅಂದ್ರೆ, ಇದು ಎಲ್ಲರಿಗೂ ಆಗತ್ತೆ, ಪ್ರತಿಯೊಬ್ಬ ನಿರ್ದೇಶಕರಿಗೂ ಆಗತ್ತೆ ಅಂತ ನಾನು ಇದನ್ನ ತಿಳ್ಕೊಂಡೆ. ನಾನು ಮೊದಲನೇ ಸರ್ತಿ ಮಾಡ್ತಾ ಇದ್ದರಿಂದ ನನಗೆ ಹೊರಗಿರ್ಲಿಲ್ಲ. ನನ್ನ ತಲೆಯಲ್ಲಿ ಏನ್ ಸಿನಿಮಾ ನಡೆದಿತ್ತೋ ಬರೆಯುವಾಗ ಅದೇ ಸಿನಿಮಾ ನನಗೆ ಮಾಡಕ್ಕಾಗತ್ತೆ ಅಂತ ನಂಬಿದ್ದೆ ನಾನು. ಬಟ್ ಅದು ಆಗಲ್ಲ, ಅದು ಇನ್ನೊಂದ್ ತರಾನೇ ಆಗತ್ತೆ. ಅಲ್ಲಿ ಸವಾಲುಗಳು ಬೇರೆ ಇರುತ್ತೆ. ಅದರ ಅರ್ಥ ನೀವು ಅಂದ್ಕೊಂಡಿರೋದಕ್ಕಿಂತ ಇದು ಕಡಿಮೆ ಆಗಿದೆ ಅಂತಲ್ಲ, ಕೆಲವು ಸರಿ ಹೆಚ್ಚು ಆಗಿದೆ. ಇದೆಲ್ಲ ಸೇರಿ ಒಂದು ಸಿನಿಮಾ ಆಗ್ಬೇಕು, ಹಂಗಿರೋದು. ಸೊ ನನಗೆ ನಾನು ಮಾರ್ಕ್ಸ್ ಕೊಟ್ಕೊಳ್ಳೋ ವಿಷಯಕ್ಕೆ ಹೋಗಲ್ಲ. ನಾನು ಮೊನ್ನೆ ಮಿಕ್ಸಿಂಗ್ ಅಲ್ಲಿ ಪಿಕ್ಚರ್ ನೋಡಿದೀನಿ, ತುಂಬಾ ಖುಷಿಯಾಗಿದ್ದೀನಿ. ಆ ಸಿನಿಮಾ ನೋಡಿದಾಗ ವಾವ್, ಈ ಸಿನಿಮಾ ಲ್ಯಾಂಡ್ ಆಗ್ತಿದೆ, ವರ್ಕ್ ಆಗ್ತಿದೆ, ಇದು ನನ್ನ ನಾನು ಏನ್ ಇಮೋಷನ್ ಕನ್ವೆ ಮಾಡಕ್ ಗುದ್ದಾಡಿದ್ನೋ ಅದು ಕನ್ವೆ ಆಗ್ತಿದೆ. ಅಷ್ಟು ಅದ್ಭುತವಾಗಿ ಕಲಾವಿದರೆಲ್ಲ ನಟಿಸಿದ್ದಾರೆ. ಇವರು ನನ್ನ ಸಿನಿಮಾದಲ್ಲೇ ಹಿಂಗ್ ನಟಿಸಿದಾರ ಅಂತ ನನಗೆ ಖುಷಿಯಾಗಿರೋದಂತೂ ನಿಜ. ನಾನು ಆ ದೃಷ್ಟಿಯಿಂದ ಮೊನ್ನೆ ಮಿಕ್ಸಿಂಗ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ತುಂಬಾ ಕಾನ್ಫಿಡೆಂಟ್ ಇದೆ. ಸೊ ನೀವು ಕಿರುತೆರೆಯನ್ನು ಬಹಳ ಹತ್ತಿರದಿಂದ ನೋಡಿದ್ರಿ, ಸಿನಿಮಾ ಎಡಿಷನ್ ಕೂಡ ನೋಡಿದ್ರಿ. ಇದೊಂದು ಪ್ರಶ್ನೆ ನಿಮಗೆ ಬಹಳ ಸಂದಿಗ್ಧ ಸಂದರ್ಭದಲ್ಲಿ ನೀವು ಸಿನಿಮಾ ನಿರ್ದೇಶಕರಾಗಿ ನಿಮ್ಗೆ ಏನಾಗ್ತದೆ ಇವತ್ತಿನ ಸಂದರ್ಭಕ್ಕೆ, ಇವತ್ತಿನ ಸನ್ನಿವೇಶಕ್ಕೆ, ಈಗ ನಡೆದ ಚಿತ್ರರಂಗದ ಎಲ್ಲ ಬೆಳವಣಿಗೆಗಳಲ್ಲಿ ಪ್ರೇಕ್ಷಕರಿಗೆ ಯಾವ ತರಹದ ಸಿನಿಮಾಗಳ ಅವಶ್ಯಕತೆ ಇದೆ? ಪ್ರೇಕ್ಷಕರು ಥಿಯೇಟರ್ ಪ್ರಯತ್ನ ಮಾಡಬೇಕಾದ್ರೆ ಏನು ಪ್ರೇಕ್ಷಕರಿಗೆ ಯಾವ ತರದ ಸಿನಿಮಾ ಅವಶ್ಯಕತೆ ಇದೆ ಅಂತ ಗೊತ್ತಾದ್ರೆ ನನಗೆ, ನಾನು ಬಹಳ ಇಷ್ಟೊತ್ತಿಗೆ ಏನೋ ಆಗ್ಬಿಡ್ತಾ ಇದ್ದೆ ಅಂತ ಅನ್ಸುತ್ತೆ. ಅದು ನನಗೆ ಗೊತ್ತಿಲ್ಲ. ನಾನು ಇದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡು ಈ ಸಿನಿಮಾವನ್ನ, ಈ ಕಥೆಯನ್ನ ಹೇಳಿದ್ದೀನಿ ವಿನಃ ನನಗೆ ಇದು ಜನರಿಗೆ ಇಷ್ಟ ಆಗುತ್ತೆ ಅಥವಾ ಇದು ಇಷ್ಟ ಆಗಲ್ಲ ಅನ್ನೋದನ್ನ ತೀರ್ಮಾನ ಮಾಡುವ ಶಕ್ತಿ ನನಗಿದೆ ಅಂತ ನನಗಂತ. ನಾನು ಬಿಗಿನರ್ ಇದರಲ್ಲಿ. ಬಹುಶಃ ಈ ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಬಂದಿರುವ ರಿಯಾಕ್ಷನ್ ಆದ್ಮೇಲೆ ಬಹುಶಃ ಈ ಪ್ರಶ್ನೆಗೆ ನಾನು ಸ್ವಲ್ಪ ಬೆಟರ್ ಆಗಿ ಉತ್ತರ ಕೊಡ್ಬೋದೇನೋ. ಇವತ್ತಿಗೆ ನನಗೆ ಈ ಪ್ರಶ್ನೆಗೆ ಖಂಡಿತವಾಗೂ ಈವನ್ 1 ಮಾರ್ಕ್ ನ ಉತ್ತರವನ್ನು ನನಗೆ ಕೊಡಕ್ಕಾಗತ್ತೆ ಅಂತಲ್ಲ. ನನಗೊಂದು ಸಸ್ಪೆನ್ಸ್ ಇದೆ. ಮೊದಲು ಅನ್ಸರ್ಟನಿಟಿ ಇತ್ತು, ಅದನ್ನ ಸಸ್ಪೆನ್ಸ್ ಆಗಿ ನಾನೇ ಕನ್ವರ್ಟ್ ಮಾಡ್ಕೊಂಡಿದ್ದೆ. 14 ಜೂನ್ ಶುಕ್ರವಾರದ ಬಗ್ಗೆ ನನ್ಗೆ ಕುತೂಹಲ ಇದೆ. ಜನ ಏನ್ ಹೇಳ್ತಾರೆ, ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳಕ್ ನನ್ಗೆ ಕುತೂಹಲ ಇದೆ, ನನಗೆ ಕಲಿಯಕ್ಕೆ ಕುತೂಹಲ ಇದೆ. ಸೊ ನಾನು ಕಾಯ್ತಾ ಇದ್ದೀನಿ ಹೊರತು ನನಗೆ ಗೊತ್ತಿಲ್ಲ ಅವರು ನಿಜವಾಗ್ಲೂ ಏನ್ ಅಂದ್ಕೊಂಡು ಏನ್ ಖುಷಿಯಾಗಿ ಬರ್ತಾರೆ ಅನ್ನೋದು ನನ್ಗೆ ನಿಜವಾಗೂ ಐಡಿಯಾ ಇಲ್ಲ. ಅಂಡ್ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಏನಂದ್ರೆ, ಒಂದು ಸವಾಲ್ ಇದ್ದಾಗ, ಈಗ ಕನ್ನಡದ ಇಂಡಸ್ಟ್ರಿ ಒಂದ್ ಲೆವೆಲ್ ಅಲ್ಲಿ ಒಂದು ಲೋ ಫೇಸ್ ಅಲ್ಲಿ ಹೋಗ್ತಿದೆಯಲ್ವಾ, ಒಂದು ಸವಾಲ್ ಇದ್ದಾಗ, ಒಂದು ಕ್ರೈಸಿಸ್ ಇದ್ದಾಗ, ಆ ಕ್ರೈಸಿಸ್ ಅನ್ನ ನೀವು ಪ್ರಾಬ್ಲಮ್ ಆಗಿ ನೋಡ್ಬೋದು, ಒಂದು ಅಪಾರ್ಚುನಿಟಿ ಅಂತ ನೋಡ್ಬೋದು. ನಾನು ಇದನ್ನ ಅಪಾರ್ಚುನಿಟಿ ಅಂತ ನೋಡ್ತೀನಿ. ಓಕೆ, ಎಲ್ಲ ಈ ತರ ಆಗಿದೆ, ಈ ಕ್ರೈಸಿಸ್ ನಲ್ಲಿ ನಮ್ ಸಿನಿಮಾ ಬರ್ತಿದೆ, ಅದನ್ನ ಬೇಸರದಲ್ಲಿ ನೋಡ್ತಾ ಇಲ್ಲ ನಾನು. ಇದು ನನಗೊಂದು ಅವಕಾಶ ಅಂತ ನೋಡ್ತಾ ಇದ್ದೀನಿ. ಈ ಅವಕಾಶದಲ್ಲಿ ಗೆದ್ಬಿಟ್ರೆ ಅದು ದೊಡ್ಡದು. ಅದಕ್ಕೆ ಒಂದು ಯೂಶಲಿ ನಮ್ಮ ಊರುಗಳಲ್ಲಿ ನಾವು ಹೇಳ್ತಾ ಇದ್ದ ಸಾಕು, ವಿಜಯವೋ ವೀರ ಮರಣವೋ ಒಂದು ಆಗ್ಬಿಡ್ಲಿ ಅಂತ. ಎರಡು ಓಕೆ, ಸ್ವಲ್ಪ ಡ್ರಾಮ್ಯಾಟಿಕ್ ಇದೆ ಇದು ಹೇಳಿಕೆ, ಆದ್ರೆ ಒಳಗಡೆ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ. ಇಲ್ಲ, ಬಹಳ ಒಳ್ಳೆ ವಿಷಯ ಹೇಳಿದ್ರೆ. ಸಂಸ್ಥೆ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಿರ್ದೇಶಕರಾಗಿದ್ದೀರಿ. ಈ ಸಿನಿಮಾದ ಬರೀ ಸಿನಿಮಾನೇ ಮಾಡ್ತಾ ಇರ್ಬೇಕು ಅಂತಿದ್ದೀನಿ, ನೀವ್ ಹಿಂಗ್ ಹೇಳ್ಬಿಟ್ರೆ ಹಿಂಗೆ. ಆದ್ರೆ ಅದು ಜನ ಅದನ್ನ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು. ಅಂದ್ರೆ ಈ ಸಿನಿಮಾ ಮೆಚ್ಕೊಂಡ್ರೆ, ಇಲ್ಲ ನಿನಗೆ ಅರ್ಹತೆ ಇದೆ ಅಂತ ಒಂದು ಚಪ್ಪಾಳೆ ಕೊಟ್ರೆ ನಾನು ಮಾಡ್ಬೋದೇ ಹೊರತು, ಇಲ್ದಿದ್ರೆ ನನಗೆ ಮಾಡುವ ಅಧಿಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ ಮೀಡಿಯಂ. ಯಾರೋ ದುಡ್ಡು ಹಾಕುವವರು ಅವರ ದುಡ್ಡನ್ನ ವಾಪಸ್ ತರೋದು ಕೂಡ ನನ್ನ ಜವಾಬ್ದಾರಿ ಆಗುತ್ತೆ. ಸೊ ಆ ಜವಾಬ್ದಾರಿಯನ್ನು ನನಗೆ ಪೂರ್ಣ ಮಾಡಕ್ಕಾದ್ರೆ ಬರೀ ಸಿನಿಮಾನೇ ಮಾಡ್ತಾ ಇರ್ತೀನಿ. ಅದು ಮಾತ್ರ ನಾನು ಕೊಡುವ ಭರವಸೆ. ಇದು ಬರೀ ನಿರ್ದೇಶನ ಅಂತಲ್ಲ, ಪ್ರೊಡಕ್ಷನ್ ಮಾಡ್ತೀವಿ ಅಥವಾ ತಗೊಳ್ತೀವಿ, ದೊಡ್ಡ ಬಿಸ್ನೆಸ್ ಪ್ಲಾನೇ ಇದೆ. ಈ ಸಿನಿಮಾ ಗೆದ್ರೆ ನಾನು ಅದನ್ನ ಮಾಡಕ್ಕೆ ತುಂಬಾ ಎಂಥೂಸಿಯಾಸಮ್ ಇಂದ ಕಾಯ್ತಾ ಇದ್ದೀನಿ. ಬಹಳ ಒಳ್ಳೆ ವಿಚಾರ ಸರ್. ಈ ಸಿನಿಮಾ ಸಕ್ಸಸ್ ಆಗಲಿ, ನಿರ್ದೇಶಕರು ಬಹಳ ಅವಶ್ಯಕತೆ ಇದೆ. ಕ್ರಿಯೇಟಿವ್ ಆಗಿರ್ತಾರೆ ನಿರ್ದೇಶಕರು. ಸೊ ಕೋಟಿ ಗೆಲ್ಲಿ ಸಿನಿಮಾ ಅಶೋಕ್
ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ವಾಹಿನಿಗೂ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ವಾಹಿನಿಗೂ ಒಳ್ಳೇದಾಗ್ಲಿ. ಅಂಡ್ ನಿಮ್ಮ ಶುಭ ಹಾರೈಕೆ ನಮ್ಮ ಮೇಲಿರ್ಲಿ. ಇಂಥದೊಂದು ಸಿನಿಮಾ ಬಂದಿದೆ, ಈ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ವಿಷಯ ನಿಮಗೆ ಇಷ್ಟ ಆದ್ರೆ ಅದನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡಿ. ಅದು ನನಗೆ ನೀವು ಮಾಡೋ ಸಪೋರ್ಟು. ಅದಾದ್ಮೇಲೆ ಜನ ತೀರ್ಮಾನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದು ಕೋಟಿ ಚಿತ್ರದ ನಿರ್ದೇಶಕರಾದಂತಹ ಪರಮೇಶ್ ಗುಂಡ್ಕಲ್ ಅವರ ಮಾತುಗಳು. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡು ಸೊ ಮೊದಲ ಸಿನಿಮಾ ಮಾಡಿದ್ದಾರೆ. ಸೊ ಇದಾದ ನಂತರ ಈ ಸಿನಿಮಾದ ಸಕ್ಸಸ್ ಮೇಲೆ ನನ್ನ ಮುಂದಿನ ಜರ್ನಿಯನ್ನ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಕೋಟಿ ಸಿನಿಮಾ ಸಕ್ಸಸ್ ಆಗಲಿ, ಇಂತಹ ಕ್ರಿಯೇಟಿವ್ ಆದಂತಹ ನಿರ್ದೇಶಕರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ. ಸೊ ಇದಾಗಿತ್ತು. ಸೊ ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್ ಬೇಕು.